ನಮಸ್ಕಾರ ಸ್ನೇಹಿತರೆ, ಶಿವಮಹಾಪುರಾಣದ 5ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು ಶಿವಲಿಂಗಗಳಲ್ಲಿನ ಭೇದಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಿವಲಿಂಗಗಳಲ್ಲಿ 2 ವಿಧಗಳು. ಅವು ಸ್ಥಾವರ ಶಿವಲಿಂಗಗಳು, ಅಂದರೆ ಪರ್ವತಗಳು, ವೃಕ್ಷಗಳು ಇತ್ಯಾದಿ. ಜಂಗಮ ಶಿವಲಿಂಗಗಳು, ಅಂದರೆ ಕ್ರಿಮಿಕೀಟಕಾದಿಗಳನ್ನು, ಸ್ಥಾವರಗಳನ್ನು ಸೇವಿಸುವುದು, ಜಂಗಮಗಳನ್ನು ಸಂತೃಪ್ತಿಪಡಿಸುವುದು ಎಂಬುದು. ಆಯಾ ಕಾಮ್ಯ ಸಿದ್ಧಿಗೆ ಆಚರಿಸುವ ಶಿವಾರಾಧನೆ. ಆದರೆ ಯಥಾರ್ಥವಾಗಿ ಪೀಠವು ಪಾರ್ವತಿ ದೇವಿ, ಲಿಂಗವು ಶಿವನು ಎಂದು ತಿಳಿಯಬೇಕು. ಸ್ವಯಂಭೂ ಸ್ಥಾಪಿತ ಲಿಂಗವನ್ನಾಗಲಿ ದೇವರ್ಷಿ ಮಾನವ ಪ್ರತಿಷ್ಠಾಪನೆ ಮಾಡಿದ ಲಿಂಗಗಳಲ್ಲಿ ಯಾವುದೋ ಒಂದನ್ನಾಗಲಿ ಪ್ರತಿನಿತ್ಯವೂ ಸೇವಿಸಬೇಕು. ಕನಿಷ್ಠ ಚರಲಿಂಗವನ್ನಾದರೂ ಪ್ರತಿದಿನವೂ ಷೋಡೋಪಚಾರಗಳೊಂದಿಗೆ ಸೇವಿಸಬೇಕು. ಈ ರೀತಿ ಪೂಜಿಸದೇ ಇರುವವರು ಆ ಪೂಜಾವಶ್ಯಕ ದ್ರವ್ಯಗಳನ್ನು ಸಮರ್ಪಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿದರೆ ಸಾಕು, ಅವರು ಕ್ರಮೇಣ ಶಿವಪದವನ್ನು ಸೇರುತ್ತಾರೆ. ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗಿ ಶಿವದರ್ಶನವನ್ನು ಮಾಡುವವರು ತಪ್ಪದೇ ಶ್ರೇಯಸ್ಸನ್ನು ಪಡೆಯುವರು. ಇದು ಸತ್ಯ. ಚರಲಿಂಗವನ್ನು ಮಣ್ಣಿನಿಂದಾಗಲಿ, ಬೆಲ್ಲದಿಂದಾಗಲಿ, ಬೆಣ್ಣೆಯಿಂದಾಗಲಿ, ಹಿಟ್ಟಿನಿಂದಾಗಲಿ ಹಾಗೂ ಇತ್ಯಾದಿಗಳಿಂದ ಮಾಡಬಹುದು. ಅದನ್ನು ಎಡಗೈ ಹೆಬ್ಬೆರಳಿನ ತುದಿಯಲ್ಲಿಟ್ಟು ಪೂಜಿಸಿದರೂ ಸಹ ತಪ್ಪಾಗುವುದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಮಂತ್ರಬದ್ಧವಾಗಿ ಶಿವಾರ್ಚನೆಯನ್ನು ಮಾಡುವುದೇ ಮಹಾಪುಣ್ಯ. ಪ್ರತಿದಿನವೂ ಪ್ರಣವ ಮಂತ್ರವನ್ನು ಜಪಿಸಬೇಕು. ಪ್ರಣವ ಜಪದಲ್ಲಿ ಓಂಕಾರ ಮಕಾರಾಂತವಾಗಿ ಉಚ್ಚರಿಸಬೇಕು. ಬೇಗನೆ ಜಪಿಸುತ್ತಾ ಓಂ ಎಂದು ಹೇಳಬಾರದು. ಓಂ ಅಂದರೇನೇ ಮನಶುದ್ಧಿಯುಂಟಾಗುತ್ತದೆ. ಶಿವಧ್ಯಾನದ ಸಮಯದಲ್ಲಿ, ಅಂದರೆ ಸಮಾಧಿಗ್ರಸ್ತನಾದಾಗ ಮಾನಸಿಕವಾಗಿ ಜಪಿಸಬೇಕು. ಅಂದರೆ ಮನಸ್ಸಿನಲ್ಲಿಯೇ ನೆನೆಯಬೇಕು, ಬೇರೆಯವರಿಗೆ ಕೇಳಿಸಬಾರದೆಂದರ್ಥ. ಇನ್ನು ಪ್ರಣವದಿಂದ ಕೂಡಿದ ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೂ ಒಳ್ಳೆಯದೇ. ಬ್ರಾಹ್ಮಣರು ಪ್ರಣವದ ಆದ್ಯದಲ್ಲಿ ಉಂಟಾದ ಪಂಚಾಕ್ಷರಿಯನ್ನು ಜಪಿಸಬೇಕು. ಬೇರೆಯವರು ಪ್ರಣವದ ಅಂತ್ಯದಲ್ಲಿರುವಂತೆ ಜಪಿಸಬೇಕು. ಯಾರು ಜಪಿಸಿದರೂ ಸತ್ಪುರುಷರಿಂದ ಉಪದೇಶವನ್ನು ಪಡೆಯಬೇಕು. ಕುಂಭಸ್ನಾನ, ಮಂತ್ರದೀಕ್ಷೆ, ಮಾತೃಕನ್ಯಾಸ ಇವೆಲ್ಲವೂ ಮಂತ್ರೋಪದೇಶಕ್ಕೂ ಪರಿಗ್ರಹಣಕ್ಕೂ ಪ್ರಧಾನ ಕರ್ಮಗಳೆಂಬುದನ್ನು ಮರೆಯಬಾರದು. ಪಂಚಾಕ್ಷರಿಯು ಬ್ರಾಹ್ಮಣ, ಕ್ಷತ್ರಿಯರಿಗೆ ನಮ ಎಂಬ ಪದದೊಂದಿಗೆ ಆರಂಭವಾಗುತ್ತದೆ. ಬೇರೆಯವರು ನಮ ಎಂಬುದನ್ನು ಕೊನೆಯಲ್ಲಿ ಸೇರಿಸಿಕೊಂಡು ಜಪಿಸಬೇಕು ಎಂದು ಶಾಸ್ತ್ರವು ಹೇಳುತ್ತದೆ. 5 ಕೋಟಿ ಪಂಚಾಕ್ಷರಿ ಜಪದಿಂದ ಸದಾಶಿವ ಸಮಾನನಾಗುತ್ತಾನೆ. 4 ಕೋಟಿ ಸಲ ಜಪಿಸಿದರೆ ಮಹೇಶ್ವರ ಸಮಾನನು. 3 ಕೋಟಿ ಸಲ ಜಪಿಸಿದರೆ ರುದ್ರತುಲ್ಯನು. 2 ಕೋಟಿ ಸಲ ಧ್ಯಾನಿಸುವುದರಿಂದ ವಿಷ್ಣುವಿನಂತಹವನು. ಕೋಟಿ ಸಲ ಜಪಿಸಿದರೆ ಬ್ರಾಹ್ಮಣನೂ ಆಗಬಲ್ಲನು. ಮನುಷ್ಯನು ಪ್ರತಿನಿತ್ಯವೂ 1000 ಸಲ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಶಿವನು ಸಂತುಷ್ಟನಾಗಿ ಕೈಲಾಸ ಪದವನ್ನು ಕೊಡುತ್ತಾನೆ. ಯಾರೇ ಆಗಲಿ ಶಿವಾನುಗ್ರಹವನ್ನು ಬೇಡುವವರು ಶಿವಕ್ಷೇತ್ರದಲ್ಲಿ ವಾಸಿಸಬೇಕು. ಶಿವಾಲಯದ ಸಮೀಪದಲ್ಲಿ ಫಲಪುಷ್ಪ ಭರಿತವಾದ ವೃಕ್ಷಗಳನ್ನು ಬೆಳೆಸಬೇಕು. ದೇವಾಲಯವನ್ನು ಶುಭ್ರಪಡಿಸಬೇಕು. ಶಿವೋತ್ಸವಗಳಲ್ಲಿ ಪಾಲ್ಗೊಂಡು ಸಹಾಯ ಮಾಡಬೇಕು. ಆ ಜನ್ಮಾಂತರ ಶಿವಕ್ಷೇತ್ರದಲ್ಲಿ ವಾಸಿಸುವವರು ಪಶುಪಕ್ಷಿ ಸಕಲ ಜೀವಕೋಟಿಗೂ ಸಹ ಭುಕ್ತಿ ಮುಕ್ತಿಗಳು ಲಭಿಸುತ್ತವೆ. ಮತ್ತೊಂದು ವಿಷಯವೇನೆಂದರೆ, ಪ್ರಾತಃ, ಮಧ್ಯಾಹ್ನ, ಸಾಯಂಕಾಲಗಳಿಗಿಂತಲೂ ವಿಶೀದ ಕಾಲದಲ್ಲಿ ಮಾಡಿದ ಶಿವಾರಾಧನೆಗೆ ಅತ್ಯಂತ ಫಲಪ್ರದವೆಂದು ತಿಳಿಯಬೇಕು ಎಂದು ಸೂತ ಮಹರ್ಷಿಗಳು ಹೇಳಲು, ಅದನ್ನು ಕೇಳುತ್ತಿದ್ದಂತಹ ಶೌನಕಾದಿ ಮಹರ್ಷಿಗಳು ಶಿವಕ್ಷೇತ್ರಗಳ ಬಗ್ಗೆ ವಿವರಿಸುವಂತೆ ಸೂತರನ್ನು ಬೇಡಿಕೊಂಡರು. ಆಗ ಸೂತರು ಹೇಳಲಾರಂಭಿಸಿದರು. ಈ ಭೂಮಿಯ ಅಗಣಿತ ಪರ್ವತಾರಣ್ಯಗಳಿಂದ ಕೂಡಿದೆ. 50 ಯೋಜನೆಗಳ ವೈಶಾಲ್ಯವಾಗಿ ಹೊಂದಿದೆ. ಅಂತಹ ಈ ಭೂಮಿಯ ಸಮಸ್ತ ಪ್ರಪಂಚವನ್ನೆಲ್ಲ ಶಿವಾಜ್ಞೆಯಿಂದ ಹೊರುತ್ತಿದೆ. ಪ್ರಪಂಚವಾಸಿಗಳನ್ನು ಮುಕ್ತರನ್ನಾಗಿಸುವುದಕ್ಕಾಗಿ ಶಿವನು ಅಲ್ಲಲ್ಲಿ ತನ್ನ ಕ್ಷೇತ್ರಗಳಲ್ಲಿ ನೆಲೆಸಿದ್ದಾನೆ. ಕೆಲವು ಕ್ಷೇತ್ರಗಳು ಸ್ವಯಂಭೂಗಳು, ಕೆಲವು ಋಷ್ಯ ಸ್ಥಾಪಿತಗಳು, ಮತ್ತೆ ಕೆಲವು ದೇವತಾಭಿವಂದಿತಗಳು. ಗಂಗಾ ತೀರದಲ್ಲಿ ಕಾಶಿಯಿಂದ ಹಿಡಿದು ಅನೇಕ ಕ್ಷೇತ್ರಗಳು ರಾರಾಜಿಸುತ್ತಿವೆ. ನರ್ಮದಾ ನದಿಯನ್ನು ಸ್ನಾನ ಮಾಡಿ ಅಲ್ಲೇ ಒಂದು ದಿನ ಉಪವಾಸವಿರುವವರಿಗೆ ಪುಣ್ಯವು ಲಭಿಸುತ್ತದೆ. ಹಾಗೂ ನದಿಗಳಲ್ಲಿ ಗಂಗೆಯ ನಂತರ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹದ್ದು ಗೋದಾವರಿ. ಪ್ರತಿನಿತ್ಯವೂ ಗೋದಾವರಿ 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 ಎಂದು
ಸ್ಮರಿಸಿದ ಮಾತ್ರಕ್ಕೆ ಸರ್ವ ಪಾಪಗಳೆಲ್ಲವೂ ಹರಿಸುವಂತಹ ದಿವ್ಯ ನದಿ ಈ ಗೋದಾವರಿ ನದಿ. ಈ ಗೋದಾವರಿ ನದಿಯಿಂದ ಇಲ್ಲಿನ ಕ್ಷೇತ್ರಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ. ಭಕ್ತಿ ಶ್ರದ್ಧೆಗಳೊಂದಿಗೆ ಗೋದಾವರಿ ಸ್ನಾನವನ್ನು ಮಾಡಿದವರಿಗೆ ಬ್ರಹ್ಮಹತ್ಯ ಪಾಪಗಳು, ಗೋಹತ್ಯ ಪಾಪಗಳು, ಗುರುದ್ರೋಹಗಳು ಇತ್ಯಾದಿಗಳೆಲ್ಲವೂ ನಿವಾರಣೆಯಾಗುತ್ತವೆ. ಬೃಹಸ್ಪತಿಯು ಸಿಂಹ ರಾಶಿಯಲ್ಲಿದ್ದಾಗ ಗೋದಾವರಿ ಪುಷ್ಕರ ಸ್ನಾನವನ್ನು ಮಾಡಿದವರಿಗೆ ಶಿವಲೋಕ ಪ್ರಾಪ್ತಿಯಾಗುತ್ತದೆಂದು ಶಿವನು ಹೇಳಿದ್ದಾನೆ. ಯಾರು ಶಿವಭಕ್ತರೋ ಅವರು, ಯಾರು ಶಿವಲೋಕವನ್ನು ತಲುಪಬೇಕೆಂದುಕೊಳ್ಳುವರೋ, ಯಾರು ಶೈವರೋ ಅಂತಹವರು ತಪ್ಪದೆ ಗೋದಾವರಿ ಸ್ನಾನವನ್ನು ಮಾಡಬೇಕು. ಶಿವಲೋಕವನ್ನು ಪ್ರಾರ್ಥಿಸುವ ದಿವ್ಯ ಮಾರ್ಗ ಗೋದಾವರಿ. ಕೃಷ್ಣವೇಣಿ ನದಿ ಇದು ವಿಷ್ಣು ಲೋಕ ಪ್ರಾಪ್ತಿಯನ್ನು ಪ್ರಸಾದಿಸುತ್ತದೆಂದು, ತುಂಗಭದ್ರೆಯನ್ನು ಆರಾಧಿಸುವವರು ಬ್ರಹ್ಮಲೋಕಕ್ಕೆ ಹೋಗುತ್ತಾರೆಂದು, ಯಾರು ಯಾವುದೋ ಪುಣ್ಯ ಫಲದಿಂದ ಬ್ರಹ್ಮಲೋಕವನ್ನು ಸೇರಿ ನಂತರ ಅಲ್ಲಿಂದ ಪುನಃ ಭೂಮಿಯ ಮೇಲೆ ಹುಟ್ಟಬೇಕಾಗುತ್ತದೆಯೋ ಅಂತಹವರು ಖಂಡಿತವಾಗಿ ಸುವರ್ಣಮುಖಿ ನದಿ ತೀರದಲ್ಲಿಯೇ ಜನಿಸುತ್ತಾರೆಂದು ಹೇಳುತ್ತಾರೆ. ಅದರಿಂದಲೇ ಅಂತಹ ದಿವ್ಯ ನದಿ ತೀರದ ಕ್ಷೇತ್ರಗಳು ಮುನಿಗಳಿಗೂ ಯೋಗಿಗಳಿಗೂ ಸದಾ ವಾಸ ಯೋಗ್ಯವಾದಂತಹವು. ಕ್ಷೇತ್ರವಾಸವು ಪುಣ್ಯಪ್ರದವಲ್ಲವೇ ಎಂದು ತಿಳಿದು ಅಲ್ಲಿ ಪಾಪ ಕಾರ್ಯಗಳನ್ನು ಆಚರಣೆ ಮಾಡುವುದು ಒಳ್ಳೆಯದಲ್ಲ. ಪುಣ್ಯಗಳು ಯಾವ ರೀತಿ ಗುಣೀಕೃತವಾಗುತ್ತದೆಯೋ ಅದೇ ರೀತಿಯಾಗಿಯೇ ಪಾಪಗಳು ಸಹ ಗುಣೀಕೃತವಾಗುತ್ತದೆಂಬುದು ಮರೆಯಬಾರದು. ಪುಣ್ಯ ಪಾಪಗಳು 3 ಅಂಶಗಳಾಗಿರುತ್ತವೆ. 1 ಬೀಜಾಂಶ, ಇದು ಜ್ಞಾನದಿಂದ ನಾಶವಾಗುತ್ತದೆ. 2 ವೃದ್ಧಾಂಶ, ಇದು ಪಾಪಗಳನ್ನೆಲ್ಲವನ್ನು ವೃದ್ಧಿಸಿಕೊಂಡಷ್ಟು ಪುಣ್ಯ ವೃದ್ಧಾಂಶವು ನಾಶವಾಗುತ್ತದೆ. ಪುಣ್ಯಗಳನ್ನು ವೃದ್ಧಿಸಿಕೊಂಡರೆ ಪಾಪಗಳ ವೃದ್ಧಾಂಶವು ನಾಶವಾಗುತ್ತದೆ. 3 ಭೋಗಾಂಶ, ಜ್ಞಾನದಿಂದ ಅತ್ಯಧಿಕ ಪುಣ್ಯ ನಿರ್ವಹಣೆಯಿಂದ ವೃದ್ಧಾಂಶಗಳಲ್ಲಿ ನಾಶವಾದ ಪುಣ್ಯ ಪಾಪಗಳು ಕಳೆದು ಉಳಿದು ಪಾಪ ಪುಣ್ಯಗಳೇ ಭೋಗಾಂಶ. ಅವುಗಳನ್ನೇ ಮಾನವರು ಅನುಭವಿಸುತ್ತಾರೆ. ಪಾಪ ಭೋಗಗಳನ್ನು ಕಳೆದುಕೊಳ್ಳಬೇಕೆಂದರೆ 4 ಮಾರ್ಗಗಳನ್ನು ಹೇಳಲಾಗುತ್ತಿದೆ. ನಿರಂತರವೂ ದೈವಾರಾಧನೆಯನ್ನು ಮಾಡಬೇಕು, ದೀರ್ಘಕಾಲ ತಪೋಮಗ್ನರಾಗುವುದು, ಕೊನೆಯದಾಗಿ ಮೇಲಿನವುಗಳಲ್ಲಿ ಯಾವುದನ್ನು ಮಾಡದೇ ಇರುವವರು ತಮ್ಮ ಕರ್ಮವೆಂದು ತಿಳಿದು ಪಾಪ ಫಲವನ್ನು ಅನುಭವಿಸುವುದು. ಅದರಿಂದ ಪಾಪ ವಿಮೋಚನೆ ಹೊಂದಬೇಕಾಗಿರುವವರು ಖಂಡಿತವಾಗಿ ಪುಣ್ಯ ಕಾರ್ಯಗಳನ್ನೇ ಮಾಡಬೇಕು, ಸದಾಚಾರನಾಗಬೇಕು ಎಂದು ಸೂತರು ಹೇಳಿದರು. ಆಗ ಶೌನಿಕಾದಿ ಮುನಿಗಳು ಸದಾಚಾರಗಳು ಯಾವುದೆಂಬುದನ್ನು ಹೇಳಿ ಸ್ವಾಮಿ ಎಂದು ಕೇಳಿದರು. ಅದಕ್ಕೆ ಸೂತರು ಹೀಗೆಂದರು: ಮಹರ್ಷಿಗಳೇ, ಉಷಾ ಕಾಲದಲ್ಲಿಯೇ ನಿದ್ದೆಯಿಂದ ಏಳುತ್ತಲೇ ಇಷ್ಟ ದೇವರುಗಳನ್ನು ನೆನೆಯಬೇಕು. ಅನಂತರ ಶೌಚ ದಂತದಾನವನ್ನ ಸ್ನಾನಗಳನ್ನು ಮುಗಿಸಬೇಕು. ಸ್ನಾನಾನಂತರ ಮಂತ್ರಪೂರ್ವಕವಾಗಿ ವಿಭೂತಿಯನ್ನು ಧರಿಸಬೇಕು. ಸಂಧ್ಯಾ ವಂದನೆಯನ್ನು ಮಾಡಬೇಕು. ಗಾಯತ್ರಿ ದೇವಿಯನ್ನು ಜಪಿಸಬೇಕು. ಬ್ರಾಹ್ಮಣನೆಂಬುವವನು ಪ್ರತಿದಿನವೂ ಗಾಯತ್ರಿ ಮಂತ್ರವನ್ನು ಪ್ರಾತಃ ಕಾಲ ಸಮಯದಲ್ಲಿ ಜಪಿಸಬೇಕು. ಮಂತ್ರಾರ್ಥವನ್ನು ತಿಳಿದು ಧ್ಯಾನಿಸಿದರೆ ಬ್ರಹ್ಮ ಪ್ರಾಪ್ತಿ ಉಂಟಾಗುತ್ತದೆ. ಆ ರೀತಿ ಅರ್ಥವನ್ನು ತಿಳಿಯದೆ ಹೋದರೂ ಜಪಿಸಿದ ಬ್ರಾಹ್ಮಣ್ಯವಾದರೂ ಉಳಿಯುತ್ತದೆ. ನಿಜಕ್ಕೂ ಯಾವುದೇ ಮಂತ್ರವಾದರೂ ಸರಿ, ಅದರ ಅರ್ಥವನ್ನು ಭಾವಿಸುತ್ತಾ ಜಪಿಸಿದರೆ ಸ್ವರ್ಗ ಪ್ರಾಪ್ತಿ ಉಂಟಾಗುತ್ತದೆ. ಹಾಗೂ 100ಕ್ಕಿಂತಲೂ ಕಡಿಮೆ ಜಪಿಸಿದರೆ ಅದು ಲೌಕಿಕ ಪ್ರಪಂಚದಲ್ಲಿ ಆತ್ಮರಕ್ಷಣಕ್ಕಾಗಿ ಮಾತ್ರವೇ ಆಗುತ್ತದೆ. ಆ ರೀತಿ ಗಾಯತ್ರಿ ಮಂತ್ರವನ್ನು ಜಪಿಸಿದ ಮೇಲೆ ಶಿವಾಲಯದಲ್ಲಿ ಇಷ್ಟ ದೇವತಾ ಮಂದಿರದಲ್ಲಾಗಲಿ ಅಥವಾ ಸ್ವಗೃಹದಲ್ಲಾಗಲಿ ತೊಂದರೆಯುಂಟಾದಾಗ ಸ್ಥಳದಲ್ಲಿ ಧ್ಯಾನವನ್ನು ಮುಂದುವರಿಸಬೇಕು. 70 ವರ್ಷ ವಯಸ್ಸಾಗುವವರೆಗೂ ಸಂಸಾರಿಯಾಗಿ ಇರಬೇಕು. ಅನಂತರವೇ ಸನ್ಯಾಸವನ್ನು ಸ್ವೀಕರಿಸಬೇಕು. ಸನ್ಯಾಸಿಯಾದವನು ಪ್ರತಿದಿನವೂ ಪ್ರಣವ ಮಂತ್ರವನ್ನು ಜಪಿಸಬೇಕು. ಧರ್ಮಾಚರಣೆಯಿಂದಲೇ ಧನ ಪ್ರಾಪ್ತಿಯಾಗುತ್ತದೆ. ಧನದಿಂದಲೇ ಭೋಗ ಪ್ರಾಪ್ತಿ ಉಂಟಾಗುತ್ತದೆ. ಧನಾರ್ಜಿತದಿಂದ ಕ್ರಮೇಣ ಭೋಗಗಳ ಮೇಲೆ ವಿರಕ್ತಿ ವೈರಾಗ್ಯಗಳುಂಟಾಗುತ್ತವೆ. ಅಧರ್ಮಾರ್ಜಿತವಾದ ಭೋಗಗಳಿಂದ ಮತ್ತಷ್ಟು ಮೋಹವು ಮತ್ತಷ್ಟು ಅಜ್ಞಾನವು ಉಂಟಾಗುತ್ತದೆ. ಧರ್ಮದಲ್ಲಿ 2 ವಿಧಗಳು: ದ್ರವ್ಯದೊಂದಿಗೆ ಮಾಡುವುದು ಯಜ್ಞ ಯಾಗ ಇತ್ಯಾದಿ, ದೇಹದೊಂದಿಗೆ ಮಾಡುವುದು ತೀರ್ಥಯಾತ್ರೆಗಳು ಸ್ನಾನ ಸಂಧ್ಯಾದಿಗಳು. ಬುದ್ಧಿವಂತನಾದವರು ಇವೆರಡನ್ನು ಆಚರಿಸಬೇಕು. ಧರ್ಮದಿಂದ ಧನವು ಲಭಿಸುತ್ತದೆ. ತಪಸ್ಸಿನಿಂದ ದಿವ್ಯ ರೂಪವು ಲಭಿಸುತ್ತದೆ. ದಿವ್ಯತ್ವದಿಂದ ನಿಷ್ಕಾಮ ಕರ್ಮಾಚರಣೆಗಳು
ಅಳವಡಿಸುತ್ತವೆ. ಆದ್ದರಿಂದ ಚಿತ್ತಶುದ್ಧಿಯಿಂದ ಜ್ಞಾನವು ಲಭಿಸುತ್ತದೆ. ಕೃತಯುಗದಲ್ಲಿ ಕೇವಲ ಧ್ಯಾನದಿಂದಲೇ ಸಮಸ್ತವೆಲ್ಲ ಸಿದ್ಧಿಸುತ್ತಿತ್ತು. ತ್ರೇತಾಯುಗದಲ್ಲಿ ತಪಸ್ಸು ಮಾಡುವುದರಿಂದ ಜ್ಞಾನ ಸಿದ್ಧಿಯು ಲಭಿಸುತ್ತಿತ್ತು. ಕಲಿಯುಗಕ್ಕೆಲ್ಲ ಅದು ವಿಗ್ರಹಾರಾಧನೆಯಿಂದಲೇ ಸಾಧ್ಯವಾಗುವ ಸ್ಥಿತಿಯು ಏರ್ಪಡುತ್ತದೆ. ಯಾವುದು ಪಾಪ, ಯಾವುದು ಪುಣ್ಯ, ಪರರನ್ನು ನಮಗೆ ಬೇಕಾಗುವ ಸಮಸ್ತ ಪ್ರಾಣಿ ಕೋಟಿಯನ್ನು ಹಿಂಸಿಸುವುದೇ ಅಧರ್ಮ, ಅವುಗಳನ್ನು ಸಂತೋಷಪಡಿಸುವುದೇ ಧರ್ಮ. ಅಧರ್ಮದಿಂದ ದುಃಖ ಉಂಟಾಗುತ್ತದೆ, ಧರ್ಮದಿಂದ ಸುಖವು ಲಭಿಸುತ್ತದೆ ಎಂದು ಸೂತರು ಹೇಳಿದರು. ಈಗ ಯಜ್ಞಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂತರ ಸೂತರು ಮಹರ್ಷಿಗಳೇ, ಅಗ್ನಿಯನ್ನು ಹವನ ಮಾಡುವ ವಿಧಾನವನ್ನು ಯಜ್ಞವೆಂದು ಕರೆಯಲ್ಪಡುತ್ತದೆ. ಇಂದ್ರಾದಿ ದೇವತೆಗಳನ್ನು ಉದ್ದೇಶಿಸಿ ಮಾಡುವಂತಹುದು ದೇವಯಜ್ಞ. ವೇದಾಧ್ಯಯನವೇ ಬ್ರಹ್ಮಯಜ್ಞ. ಅಗ್ನಿಯಲ್ಲಿಯೇ ಅಲ್ಲದೆ ಇತರೆ ದೇವತೆಗಳನ್ನು ಉದ್ದೇಶಿಸಿ ಮಾಡುವ ಯಜ್ಞವೂ ಸಹ ಇವೆ. ಸರ್ವೇಶ್ವರನಾದ ಶಿವನು ಕಾಲ ವಿಭಾಗದಲ್ಲಿ 7 ವಾರಗಳನ್ನಾಗಿ ನಿರ್ಣಯಿಸಿದನು. ಅವು ಭಾನು, ಸೋಮ, ಮಂಗಳ, ಬುಧ, ಗುರು, ಶುಕ್ರ ಮತ್ತು ಶನಿ ಎಂದು. ಆಯಾ ವಾರಗಳಲ್ಲಿನ ಅಧಿಷ್ಠಾನ ದೇವರುಗಳನ್ನು ಪೂಜಿಸಿದ್ದೇ ಆದರೆ ಆಯುರಾರೋಗ್ಯ, ಐಶ್ವರ್ಯ, ವಿದ್ಯಾ ಅಭಿವೃದ್ಧಿಗಳು ಉಂಟಾಗುತ್ತವೆ. ಇವು ಸಹ ಯಜ್ಞಗಳ ಲೆಕ್ಕಕ್ಕೆ ಬರುತ್ತವೆ. ಮಂತ್ರ, ಜಪ, ಹೋಮ, ದಾನ, ತಪಸ್ಸುಗಳನ್ನು ಪ್ರತಿಮೆಯಲ್ಲಾಗಲಿ, ಅಗ್ನಿಯಲ್ಲಾಗಲಿ, ಸದ್ಬ್ರಾಹ್ಮಣನಲ್ಲಾಗಲಿ ಆರಾಧಿಸುವುದು ಎಂಬುದು 5 ವಿಧದ ಪೂಜೆಗಳಾಗಿವೆ. ಅವು ಮೊದಲನೆಯದಕ್ಕಿಂತಲೂ ಎರಡನೆಯದು, ಅದಕ್ಕಿಂತಲೂ ಮೂರನೆಯದು, ಮೂರನೆಯದಕ್ಕಿಂತಲೂ ನಾಲ್ಕನೆಯದು, ಇವೆಲ್ಲಕ್ಕಿಂತಲೂ 5ನೆಯದು ಉತ್ತಮವಾದದ್ದು. ಕಣ್ಣಿನ ವ್ಯಾಧಿಗಳು ನಿವಾರಣೆಯಾಗಲು, ತಲೆನೋವು ಕಡಿಮೆಯಾಗುವುದಕ್ಕೂ, ಕುಷ್ಠವ್ಯಾಧಿಯ ಶಮನಕ್ಕೂ ಸೂರ್ಯನನ್ನು ಆರಾಧಿಸಿ ಬ್ರಾಹ್ಮಣರಿಗೆ ಊಟವನ್ನು ಬಡಿಸಬೇಕು. ನಮ್ಮ ಪ್ರಾರ್ಥನಾ ಶಕ್ತಿಗಿಂತಲೂ ಪ್ರಾರಬ್ಧದ ಬಲವೇ ಪ್ರಬಲವಾದಾಗ 3 ವರ್ಷಗಳವರೆಗೂ ಕ್ರಮವಾಗಿ ಆರಾಧಿಸುತ್ತಲೇ ಇರಬೇಕಾಗುತ್ತದೆ. ನಿಜಕ್ಕೂ ಗೃಹಸ್ಥನೆಂಬುವವನು ಶುಭ ಕಾರ್ಯಗಳಿಗೆ ಮುಂದೆ, ಅಶುಭ ಕಾರ್ಯಗಳಿಗೆ ಹಿಂದೆ ಇರಬೇಕು. ತಿಂಗಳಿಗೆ 3 ಸಲ ಬರುವ ತನ್ನ ಜನ್ಮ ನಕ್ಷತ್ರಯುಕ್ತ ದಿನಗಳಲ್ಲಿಯೂ ಈ ಸೂರ್ಯಾದಿಗಳೆಲ್ಲರನ್ನೂ ಆರಾಧಿಸಬೇಕು. ಇದು ಕೂಡ ನಿಯಮದ ಪ್ರಕಾರ ಪದ್ಧತಿಯಾಗಿ ಮಾಡಿದರೆ ಯಜ್ಞವಾಗಿಯೇ ಪರಿಗಣಿಸಲ್ಪಡುತ್ತದೆ. ಅಷ್ಟೇ ಏಕೆ, ನಾನು ಹೇಳಿದ ಯಜ್ಞದ ವಿಷಯಗಳನ್ನು ಓದಿದರೂ ಕೇಳಿದರೂ ಸಹ ಅವರಿಗೆ ದೇವಯಜ್ಞ ಮಾಡಿದ ಫಲವೇ ಲಭಿಸುತ್ತದೆ ಎಂದು ಸೂತರು ಹೇಳಿ ಅಲ್ಲಿಗೆ ನಿಲ್ಲಿಸಿದರು. ಎಲ್ಲವನ್ನು ಕೇಳಿದ ಮುನಿಗಳು ದೇವಯಜ್ಞಕ್ಕೆ ಅವಶ್ಯಕವಾದ ದೇಶಕಾಲ ಪಾತ್ರಾದಿಗಳನ್ನು ಸಹ ತಿಳಿಯಪಡಿಸುವಂತೆ ಕೋರಿದರು. ಆಗ ಸೂತರು ಈ ರೀತಿ ಹೇಳಲಾರಂಭಿಸಿದರು. ದೇವಯಜ್ಞಾದಿ ಕರ್ಮಗಳಿಗೆ ಶುಚಿಯಾಗಿರುವ ಮನೆ, ಗೋಶಾಲೆ, ನೀರಿನ ದಡ, ನೇರಳೆ, ತುಳಸಿ, ಅಶ್ವತ್ಥ ವೃಕ್ಷಗಳ ಕೆಳಗೆ ದೇವಾಲಯ, ಪುಣ್ಯ ನದಿ ತೀರಗಳು, ಯುಕ್ತವಾದ ಸ್ಥಳಗಳು ಇವು ಕ್ರಮವಾಗಿ ಒಂದಕ್ಕಿಂತಲೂ ಮತ್ತೊಂದು 10 ಪಟ್ಟು ಸತ್ಫಲವನ್ನು ಕೊಡುತ್ತವೆ. ನದಿ ತೀರಕ್ಕಿಂತಲೂ ಸಮುದ್ರ ತೀರವು, ಸಮುದ್ರ ತೀರಕ್ಕಿಂತಲೂ ಪರ್ವತ ಶಿಖರವು ಇವು ಒಂದಕ್ಕಿಂತಲೂ ಮತ್ತೊಂದು ಹೆಚ್ಚು ಫಲಪ್ರದವಾದವು. ನಿಜಕ್ಕೂ ಎಲ್ಲಿ ಮನಸ್ಸು ಚಂಚಲವಾಗದೇ ಇರುತ್ತದೆಯೋ, ಏಕಾಗ್ರತೆಯು ಮಹಾಗ್ರಸ್ಥಾಯಿಯನ್ನು ತಲುಪುತ್ತದೆಯೋ ಅಂತಹ ಸ್ಥಳದಲ್ಲಿ ಮಾಡಿದ ಯಜ್ಞವು ಕೂಡಲೇ ಫಲಿತವನ್ನು ತೋರುತ್ತದೆ. ಆದರೆ ಈ ಯಜ್ಞ ಯಾಗಾದಿಗಳೆಲ್ಲವೂ ಕೃತಯುಗದಲ್ಲಿ 100ಕ್ಕೆ 100 ಪಾಲು ಫಲಿಸುತ್ತಿದ್ದವು. ತ್ರೇತಾಯುಗದಲ್ಲಿಯೂ 3 ಭಾಗ ಮಾತ್ರ ಫಲವನ್ನು ಕೊಡುತ್ತಿದ್ದವು. ದ್ವಾಪರ ಯುಗದಲ್ಲಿ ಕೇವಲ ಅರ್ಧ ಭಾಗ ಮಾತ್ರವೇ ಫಲ ಕೊಡುತ್ತಿದ್ದವು. ಇನ್ನು ಕಲಿಯುಗದ ಮೊದಲನೆಯ ಅರ್ಧ ಭಾಗದಲ್ಲಿ 1/4 ಭಾಗ ಮಾತ್ರ ಫಲವನ್ನು ಕೊಡುತ್ತವೆ. ಅರ್ಧ ಭಾಗ ಅಂದರೆ 100ಕ್ಕೆ 12ರಷ್ಟು ಮಾತ್ರವೇ ಫಲವನ್ನು ಕೊಡುತ್ತವೆಂದು ಹೇಳಿದೆನಲ್ಲವೇ. ಯಾಗಗಳನ್ನು ಮಾಡುವ ಸಮಯವನ್ನು ಹೇಳುತ್ತೇನೆ ಕೇಳಿರಿ. ಪಂಚಾಂಗ ಶುದ್ಧಿಯುಳ್ಳ ದಿನ ಒಳ್ಳೆಯದು. ಅದಕ್ಕಿಂತಲೂ ರವಿ ಸಂಕ್ರಾಂತಿಯು ಇನ್ನೂ ಒಳ್ಳೆಯದು. ವಿಷುವ ಆಯನಗಳು, ಮಕರ ಸಂಕ್ರಾಂತಿ, ಚಂದ್ರಗ್ರಹಣ, ಸೂರ್ಯಗ್ರಹಣಗಳು ಒಂದಕ್ಕಿಂತಲೂ ಮತ್ತೊಂದು ಒಳ್ಳೆಯ ದಿನಗಳು. ಜನ್ಮ ನಕ್ಷತ್ರವು ತಟಸ್ಥಿಸುವುದು, ಒಂದಾನೊಂದು ವ್ರತದ ಕೊನೆಯ ಗಳಿಗೆಯೂ ಸಹ ಸೂರ್ಯಗ್ರಹಣ ತುಲ್ಯ ಮಹಾತ್ಮರೊಂದಿಗೆ ಬೆರೆಯುವುದೇ ಆದರೆ ಅದು ಕೋಟಿ ಗ್ರಹಣ ಕಾಲಗಳಿಗಿಂತಲೂ ಒಳ್ಳೆಯ ಪರ್ವವೆಂದು ತಿಳಿಯಬೇಕು. ಇನ್ನು ಯಾವ ರೀತಿ ಮಾಡಬೇಕೆಂದರೆ ಅವರವರ
ಕುಟುಂಬಗಳ ಆಚಾರಗಳ ರೀತ್ಯ ಅವರು ಆಚರಿಸಬಹುದು. ಇವೆಲ್ಲವೂ ಒಂದು ಹಂತವಾದರೆ ಪಾರ್ಥಿವ ಲಿಂಗ ಪೂಜೆಯೇ ಒಂದು ಹಂತ. ಇದನ್ನು ಆಚರಿಸಿದರೆ ಸರ್ವ ದುಃಖಗಳು ನಾಶವಾಗುತ್ತವೆ. ಅಪಮೃತ್ಯು ಸೇರುವುದಿಲ್ಲ. ಕಾಲಮೃತ್ಯು ಸಹ ಗಡಗಡನೆ ನಡಗುತ್ತದೆ. ಸತ್ಕಳತ್ರ ಪುತ್ರಾದಿಗಳನ್ನು ಧನ ಧಾನ್ಯಾದಿಗಳನ್ನು ತತ್ಕ್ಷಣವೇ ಪ್ರಸಾದಿಸುವ ದಿವ್ಯಾರಾಧನೆ ಇದು ಎಂದು ಹೇಳಲು ಶೌನಿಕಾದಿಗಳು ಸೂತರನ್ನು ಪಾರ್ಥಿವ ಲಿಂಗಾರಾಧನೆಯ ಬಗ್ಗೆ ವಿವರಿಸುವಂತೆ ಕೋರಿದರು. ಇನ್ನು ಮುಂದಿನ ಭಾಗದಲ್ಲಿ ಮುಂದಿನ ಕಥೆಗಳನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.